ಇದು ಸಾಯಿ ಲೇಔಟ್ನ ಹಣೆ ಬರಹ ಆದರೆ ಬೆಂಗಳೂರಿನ ಬಹುತೇಕ ರಸ್ತೆಗಳು ಕೆರೆಯಂತಾಗಿವೆ. ವರ್ತೂರ್ ಹತ್ರ ಪಣತ್ತೂರು ಅನ್ನುವಂಥ ಒಂದು ಜಾಗ ಇದೆ. ಆ ಪಣತ್ತೂರಿನ ಬಳಿನ ಅವಾಂತರಗಳನ್ನು ನೋಡಿದಾಗ ಪಾಪ ಪಣತ್ತೂರು ಜನ ಗಾಡಿ ತಗೋಬೇಕಾ ಬೋಟ್ ತಗೋಬೇಕಾ ಅನ್ನೋದನ್ನೇ ಡೌಟಲ್ಲಿ ನೋಡಬೇಕಾದಂಥ ಪರಿಸ್ಥಿತಿ. ಯಾಕಂದರೆ ಪಣತ್ತೂರಿನ ಬಳಿ ಅವಾಂತರ ಸೃಷ್ಟಿಯಾಗಿದೆ. ರಸ್ತೆಗಳ ಮೇಲೆ ನೀರು ನಿಂತಿದೆ, ಕೆರೆ ಥರ ಆಗಿಬಿಟ್ಟಿದೆ, ವಾಹನಗಳೆಲ್ಲ ತೇಲ್ತಾ ಇವೆ, ಕೆಲವು ಬೈಕ್ಗಳು ನೀರಲ್ಲಿ ಮುಳುಗೋಗ್ಬಿಟ್ಟಿವೆ, ಕೆಸರುಮಯ ಆಗಿದೆ ರಸ್ತೆಗಳು. ಅದೇ ರಸ್ತೆ ಮೇಲೆ ವಾಹನ ಸವಾರರು ಓಡಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಪಣತ್ತೂರಿನ ರಸ್ತೆಗಳನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬೆಂಗಳೂರಲ್ಲೇ ಇರುವಂಥ ಊರು ಅಂತ ಅನ್ನೋದು ದೌರ್ಭಾಗ್ಯ. ಗ್ರೇಟರ್ ಬೆಂಗಳೂರು ಅಂತ ಮಾಡ್ತಾ ಇದ್ದೀವಿ, ಬೆಂಗಳೂರಿನ ಹೊರವಲಯವನ್ನೆಲ್ಲ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಅಂಥ ಒಂದು ಊರಿನಲ್ಲಿ ಮಳೆ ಬಂದರೆ ಗಾಡಿಗಳು ಹಿಂಗೆ ತೇಲಾಡ್ತವೆ, ಸಮುದ್ರದ ಅಲೆಗಳು ಬಂದಂಗೆ ರಸ್ತೆ ಸೈಡಲ್ಲಿ ನೀರು ಬಂದು ಬಿಡುತ್ತೆ. ಇನ್ನು ರಸ್ತೆ ಮೇಲೆ ನೋಡಿದ್ರೆ ರಸ್ತೆಗಿಂತ ಗುಂಡಿಗಳೇ ದೊಡ್ಡದು. ಆ ಗುಂಡಿಗಳ ಒಳಗಡೆ ಏನೋ ಆಯಿತು ಗಾಡಿ ಇಳಿಯೋಕ್ಕೆ ಚಾನ್ಸೇ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ದರೆ ಸೈಡ್ಗೆ ಹೋಗೋಣ ಅಂತಂದರೆ ಅಲ್ಲಿ ಗಾಡಿ ಬಿದ್ದೋಗ್ಬೋದು. ಅಥವಾ ಆಯ್ತು ಗುಂಡಿಗೆ ಇಳಿಯೋಣ ಅಂತಂದ್ರೆ ಆ ಗುಂಡಿ ಆಳ ಯಾರೋ ಗೊತ್ತು, ಎಷ್ಟು ಆಳ ಇದೆಯೋ ಗೊತ್ತಿಲ್ಲ. ವಾಹನ ಸವಾರರು ಬೈಕ್ ತಗೊಂಡಿರೋರಂತೂ ಪಡಬಾರದ ಪಾಡು ಪಡ್ತಿದ್ದಾರೆ. ಬೈಕ್ ಸವಾರರು ಮೈ ತುಂಬ ಕೆಸರು ಮಾಡ್ಕೊಂಡೇ ಹೋಗ್ಬೇಕು ಕೆಲಸಕ್ಕೆ ಹೋಗ್ಬೇಕಾದ್ರೆ, ಅದು ಮನೆಗೆ ಹೋಗ್ಬೇಕಾದ್ರೆ. ಇಂಥ ದೃಶ್ಯಗಳು ಬೆಂಗಳೂರಿನ ಪಣತ್ತೂರಿನಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ರಿಪೋರ್ಟರ್ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಪಣತ್ತೂರಿನ ಹಣೆ ಬರ ಏನು ಮಂಜುನಾಥ್? ಬೆಂಗಳೂರನ್ನು ಗ್ರೇಟರ್ ಬೆಂಗಳೂರು ಅಂದ್ಕೊಂಡು ಒಳಗಡೆ ಸೇರಿಸ್ಕೊಳ್ಳೋದಕ್ಕೋಸ್ಕರ ಏನು ಗುಂಡಿ ಮಾಡಿಬಿಟ್ರಾ? ಏನು ಕಥೆ ಇದು? ಪ್ರಣತ್, ನಾನು ಆವಾಗಲೇ ಹೇಳಿದೆ, ಬೆಂಗಳೂರಲ್ಲಿ ಮಳೆ ಬಂದರೆ ಒಂದಲ್ಲ ಒಂದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತವೆ. ನಾನು ಆಗಲೇ ಹೇಳಿದ್ದೆ, ಅಲ್ಲಿ ಸಾಯಿ ಲೇಔಟ್ ಭಾಗದಲ್ಲಿ ಮನೆಗಳಿಗೆಲ್ಲ ನೀರು ತುಂಬಿದೆ. ಈ ಕಡೆ ಪಣತ್ತೂರು ಭಾಗದಲ್ಲಿ ವಾಹನ ಸವಾರರು ಹೈರಾಣ ಆಗ್ಬಿಟ್ಟಿದ್ದಾರೆ. ನಾವು ಹೆಂಗೆ ಎಲ್ಲಾಸಿ ಹೋಗ್ಬೇಕಪ್ಪ, ಯಾವ ಜಾಗದಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ. ಅಂದರೆ ಲಾಸ್ಟು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತೇಳಿ ಹೇಳಿದರು. ಬ್ರ್ಯಾಂಡ್ ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಜನರು ಬ್ಯಾಡ್ ಬೆಂಗಳೂರು ಅಂತ ಹೆಸರನ್ನು ಕೊಟ್ಟಿದ್ರು. ಸೊ ಈಗ ಕಳೆದ ಒಂದು 3-4 ದಿನಗಳಷ್ಟೇ ಇದೀಗ BBMP ಬದಲಾಗಿ ಈಗ ಗ್ರೇಟರ್ ಬೆಂಗಳೂರು ಅಂತೇಳಿ ಹೆಸರು ಮಾಡಿದ್ರು. ಗ್ರೇಟರ್ ಬೆಂಗಳೂರಿಗೆ ಈಗಾಗಲೇ ಸಿಲಿಕಾನ್ ಸಿಟಿ ಜನರು ಇದು ಗ್ರೇಟರ್ ಬೆಂಗಳೂರಲ್ಲ ವಾಟರ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ. ಅಂದರೆ ಪ್ರತಿ ಸಾರಿಯೂ ಮಳೆ ಬಂದಾಗ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತವೆ. ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ರೀತಿ ಮುಂದೆ ಆಗದಂಗೆ ನೋಡ್ಕೋಬೇಕಾಗುತ್ತೆ. ಆದರೆ ಯಾವುದು ಮಾಡ್ತಾ ಇಲ್ಲ. ಕಳೆದ 15 ದಿನಗಳಿಂದಷ್ಟೇ ಅಂದರೆ ಮುಂಗಾರು ಮಳೆ ಶುರುವಾಗ್ತಿದೆ. ಅಧಿಕಾರಿಗಳು ಯಾವ ಮಟ್ಟದಲ್ಲಿ BBMP ಅಂದರೆ ಬೆಂಗಳೂರು ನಗರವನ್ನು ಮಳೆ ಬಂದರೆ ಈ ರೀತಿ ಅವಾಂತರ ಯಾವ ರೀತಿ ಎಚ್ಚೆತ್ಕೊಂಡಿದ್ದೀರಿ ಅಂತ ಕೇಳೋದಕ್ಕೆ ನಾವೆಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡ್ಕೊಂಡಿದ್ವಿ. ಎಲ್ಲ ಅಧಿಕಾರಿಗಳು ವಲಯವಾರು ಮಟ್ಟದಲ್ಲಿ ಕೆಲಸ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಯಾವ ಒಂದು ಸಮಸ್ಯೆನೂ ಆಗದಂಗೆ ನಾವು ನೋಡ್ಕೊಂಡಿದ್ವಿ. ಇನ್ಕ್ಲೂಡಿಂಗ್ ನಾನು ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದೀನಿ ಅಂತೇಳಿ DCM DK ಶಿವಕುಮಾರ್ ಹೇಳಿದ್ರು. ಆದರೆ ಮೊನ್ನೆ ಕಳೆದ 2 ದಿನಗಳಿಂದ ಸುರಿಯುತ್ತಂಥ ಸಣ್ಣ ಸಾಧಾರಣ ಮಳೆಗೆ ಬೆಂಗಳೂರಿನ ಏನು ಬ್ರ್ಯಾಂಡ್ ಬೆಂಗಳೂರು ಅಂತ ಕರಿತೀವಿ ಅದರ ಬಟ ಬಯಲಾಗ್ತಿರುವಂಥದ್ದು ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಿದೆ. ಜನರು ಗೋಳು ಕೇಳೋರಿಲ್ಲ ಅಂತಂಗೆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರು ನಮ್ಮ ಮನೆ ಒಳಗೆ ನೀರು ಬಂದಿದೆ, ನಮ್ದೆಲ್ಲ ಕೊಚ್ಕೊಂಡು ಹೋಗಿದೆ, ನಮ್ಮ ಮನೇಲಿ ಸೇಳು ಬರ್ತಾ ಇದೆ, ನಾವು ಮನೇಲಿ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತೇಳಿ ಜನರು ರೋಡಿಗೆ ಬಂದು ನಿಂತ್ಕೊಳ್ತಾ ಇದ್ದಾರೆ. ಇತ್ತ ವಾಹನ ಸವಾರರು ಯಾವ ಗುಂಡಿಗೆ ಬೀಳ್ತೀನಪ್ಪ ಅನ್ನೋ ಲೆಕ್ಕಾಚಾರಕ್ಕೂ ವಾಹನ ಸವಾರರು ಓಡ್ತಾ ಇದ್ದಾರೆ. ಇನ್ನೂ ಕೆಲವೊಂದು ಕಡೆ ಏನು ಮೋರಿ ನೀರು, ಕೆಲವೊಂದಿಷ್ಟು ಚರಂಡಿ ನೀರೆಲ್ಲ ಮನೆಗೆ ಬಂದಿದೆ. ಸಾಕಷ್ಟು ಸಮಸ್ಯೆಗಳು ಅವಾಂತರ ಆಗ್ತಿದೆ. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ. ಬರೀ ಕೇವಲ ಉಡಾಫೆ ಉತ್ತರವನ್ನು ಕೊಡ್ತಾರೆ. ನಾವು ಮುಂಜಾಗ್ರತೆ ವಹಿಸ್ಕೊಂಡಿದ್ವಿ ಅಂತ ಹೇಳ್ತಾರೆ. ಬೆಂಗಳೂರು ನಗರದಲ್ಲಿ ಸಾಕಷ್ಟು ರೋಡಲ್ಲಿ ಹೋಗ್ಬೇಕಾದ್ರೆ ಸಾಕಷ್ಟು ರಂಬೆ ಕೊಂಬೆಗಳು ಬಿದ್ದು ಅವಾಂತರಗಳಾಗ್ತವೆ. ಎಲ್ಲಂದ್ರಲ್ಲಿ ರೋಡಲ್ಲಿ ಮಳೆ ನಿಂತ್ಕೊಳ್ತಿದ್ದಾವೆ. ಕಳೆದ RTO ಅಧಿಕಾರಿಗಳು BBMPಗೆ 137 ಸ್ಥಳಗಳನ್ನು ಗುರುತಿಸಿ ಕೊಟ್ಟಿದ್ರು. ಇಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಸಮಸ್ಯೆ ಆಗುತ್ತೆ, ಇದು ಮಾಡಿ ಅಂತೇಳಿ. ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ. ಇದು ಪ್ರತಿ ಸಾರಿನೂ ಕೂಡ ಇದೇ ಸಮಸ್ಯೆ ಆಗುತ್ತೆ. ಈಗ ಗ್ರೇಟರ್ ಬೆಂಗಳೂರಿಗೆ ಇದು ವಾಟರ್ ಬೆಂಗಳೂರು ಅಂತ ಹೆಸರು ಹೇಳ್ತಾರೆ. ಇನ್ ಮಟ್ಟದಲ್ಲಿ ಆದ್ರೂ ಅಧಿಕಾರಿಗಳು ಯಾವ ರೀತಿ ಎಚ್ಚೆತ್ಕೊಂಡು ಕೆಲಸ ಮಾಡ್ತಾರೋ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ. ಪ್ರಣಾತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.